ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇನ್ನು ಮುಂದೆ ನಡೆಸುವಂಥ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗಿ ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈವರೆಗೆ ಇದ್ದಂಥ 4 ಆಯ್ಕೆಗಳ ಬದಲಿಗೆ ಹೊಸದಾಗಿ 5 ಆಯ್ಕೆಗಳನ್ನು ನೀಡುವಂಥ ಪರೀಕ್ಷಾ ವಿಧಾನವನ್ನು ಅನುಸರಿಸಲಿದೆ. ಈ ಕುರಿತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆಗಳಲ್ಲಿ ಅನೇಕರು ಪರೀಕ್ಷೆಯ ನಂತರ OMR ಹಾಳಿ ತಿದ್ದಿದ ಪ್ರಕರಣಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಹಾಗಾಗಿ ಈ ಕುರಿತು ರಚಿಸಿದಂಥ ಸಮಿತಿ OMRನಲ್ಲಿ 5ನೇ ಆಯ್ಕೆ ಶಿಫಾರಸು ಮಾಡಿತ್ತು. ಹಾಗಾಗಿ ಈ ವಿಧಾನವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಳವಡಿಸ್ಕೊಳ್ತಾ ಇದೆ. ಇದು ಕೇವಲ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರ ಅನ್ವಯವಾಗುತ್ತೆ ಹೊರತು ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಈ ವಿಧಾನ ಅನ್ವಯ ಆಗೋದಿಲ್ಲ. CET ಪರೀಕ್ಷಾ ವಿಧಾನ ಈ ಹಿಂದಿನಂತಲೇ ನಡೆಯುತ್ತೆ ಅಂತೇಳಿ ಅವರು ತಿಳಿಸಿದ್ದಾರೆ.